ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಅಮರೇಶ್. ನಾವು ಲಾಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಪ್ರಕಾರ ಎಲ್ಲ ಕಂಟ್ರಿ ವೀಸಾ ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಆ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳೋಕ್ಕಾಗಿಲ್ಲ. ಸೊ ಇದನ್ನು ನಾವು ಪಾರ್ಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ಇವತ್ತು ಏಷ್ಯನ್ ಕಂಟ್ರೀಸ್, ಓಕೆನಾ, ಏಷ್ಯನ್ ಕಂಟ್ರೀಸ್ಗೆ ಏನು ಪ್ರೋಸೆಸ್ಸು, ಯಾವ ಕಂಟ್ರಿ ವೀಸಾ ಪ್ರೊಸೆಸ್ ಮಾಡ್ತೀವಿ ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ, ಓಕೆನಾ. ಫಸ್ಟ್ ಆಫ್ ಆಲ್, ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾರೇ ಟ್ರಾವೆಲ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕಾಗಿರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ. ವಿಡಿಯೋ ನೋಡಿ ನಿಮ್ಗೆ ಯಾರಿಗಾದರೂ ಏನಾದರೂ ಟ್ರಾವೆಲ್ ರಿಕ್ವೈರ್ಮೆಂಟ್ ಇದೆ, ಯಾವುದಾದ್ರು ಕಂಟ್ರಿ ವೀಸಾ ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನೀವು ಏನೇ ರಿಕ್ವೈರ್ಮೆಂಟ್ ಇದ್ದಾಗ ನಮಗೆ ಎನಿ ಟೈಮ್ 24/7 ನೀವು ನಮಗೆ ಕಾಲ್ ಮಾಡ್ಬೋದು, ಓಕೆನಾ. ಕಮ್ಮಿಂಗ್ ಟು ದ ಟಾಪಿಕ್, ಇವತ್ತು ಟಾಪಿಕಲ್ಲಿ ಏಷ್ಯನ್ ಕಂಟ್ರಿ ವೀಸಾಗಳು ಅಂತ ಹೇಳಿದ್ರೆ ನಮಗೆ ಯಾವುದು ಬರುತ್ತೆ, ಸೀರಿಯಲ್ ಪ್ರಕಾರ ಹೋಗೋಣ. ಸೊ ಆಫ್ಘಾನಿಸ್ತಾನು, ಅರ್ಮೇನಿಯಾ, ಅಜರ್ಬೈಜಾನು, ಬಾಂಗ್ಲಾದೇಶು, ಭೂತಾನು, ಕಾಂಬೋಡಿಯಾ, ಚೈನಾ, ಜಪಾನು, ಕಜಕಿಸ್ತಾನು, ಜಾರ್ಜಿಯಾ, ಇಂಡಿಯಾ, ಇಂಡೋನೇಷ್ಯಾ, ಜಾರ್ಡನ್ನು, ಸೌತ್ ಕೊರಿಯಾ, ಮಲೇಷಿಯಾ, ಮಾಲ್ಡೀವ್ಸು, ಮಂಗೋಲಿಯಾ, ಮಯನ್ಮಾರು, ನೇಪಾಳು, ಫಿಲಿಪೈನ್ಸು, ಸಿಂಗಪೂರು, ಶ್ರೀಲಂಕಾ, ತೈವಾನು, ಥಾಯ್ಲ್ಯಾಂಡು, ವಿಯೆಟ್ನಾಮು, ಉಜ್ಬೇಕಿಸ್ತಾನು, ತಜಿಕಿಸ್ತಾನು. ಈ ಕಂಟ್ರೀಸ್ ಎಲ್ಲ ನಮ್ಮ ಮೈನ್ ಏಷ್ಯನ್ ಕಂಟ್ರೀಸಲ್ಲಿ ನಮ್ಮ ಇಂಡಿಯನ್ಸು ಎಸ್ಪೆಷಲಿ ಟ್ರಾವೆಲ್ ಮಾಡೋದು ಈ ಮೈನ್ ಕಂಟ್ರೀಸಿಗೆ ಟ್ರಾವೆಲ್ ಮಾಡ್ತಾರೆ. ಈ ಕಂಟ್ರಿಗಳಿಗೆ ಯಾವ ಥರ ವೀಸಾ ಪ್ರೊಸೆಸ್ ಮಾಡಬೇಕು ಅನ್ನೋದು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಮತ್ತು ಈ ಕಂಟ್ರಿಗಳಲ್ಲಿ, ಏಷ್ಯನ್ ಕಂಟ್ರೀಸಲ್ಲಿ ಆಲ್ಮೋಸ್ಟು ಕೆಲವೊಂದು ಕಂಟ್ರಿಗಳಿಗೆ ನಿಮಗೆ ಫ್ರೀ ವೀಸಾ ಇದೆ ಆ್ಯಸ್ ಆಫ್ ನಾವು. ನಿಮಗೆ ಎಕ್ಸಾಂಪಲ್ ಥೈಲ್ಯಾಂಡ್ ತೊಗೊಂಡ್ರೆ, ಮತ್ತು ಶ್ರೀಲಂಕಾ ತೊಗೊಂಡ್ರೆ, ಮಲೇಷ್ಯಾ ತೊಗೊಂಡ್ರೆ ಇವೆಲ್ಲ ವೀಸಾ ಫ್ರೀ. ಮತ್ತು ಮಾಲ್ಡೀವ್ಸು ವೀಸಾ ಫ್ರೀ. ಸೊ ಜಸ್ಟ್ ಅದು ಅರೈವಲ್ ಕಾರ್ಡ್ ಇರುತ್ತೆ, ನೀವು ಅರೈವಲ್ ಕಾರ್ಡ್ ಮಾಡಿಕೊಂಡು ಜಸ್ಟ್ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಬೋದು, ಓಕೆನಾ. ಮತ್ತು ಅದು ಬಿಟ್ಟು ನಿಮಗೆ ಈ ಆಫ್ಘಾನಿಸ್ತಾನು, ಅರ್ಮೇನಿಯಾ, ಈ ಅಜರ್ಬೈಜಾನು, ಈ ಮತ್ತು ಕಜಕಿಸ್ತಾನು, ಜಾರ್ಜಿಯಾ, ಇಂಡೋನೇಷ್ಯಾ, ಸೌತ್ ಕೊರಿಯಾ, ಶ್ರೀಲಂಕಾ, ಥಾಯ್ಲ್ಯಾಂಡು, ಮತ್ತು ಮಯನ್ಮಾರು, ವಿಯೆಟ್ನಾಮು, ಕಾಂಬೋಡಿಯಾ, ಇವುಗಳಿಗೆಲ್ಲ ಈ ವೀಸಾ, ಓಕೆನಾ. ಈ ವೀಸಾ ಅಂತ ಹೇಳಿದ್ರೆ ನಾವು ಆನ್ಲೈನಲ್ಲಿ ಪ್ರೊಸೆಸ್ ಮಾಡಬೇಕು. ಆನ್ಲೈನಲ್ಲಿ ಪ್ರೊಸೆಸ್ ಮಾಡಿದ್ರೆ ನಿಮ್ಗೊಂದು ಅವರು ಅಪ್ರೂವಲ್ ಲೆಟರ್ ಕೊಡ್ತಾರೆ, ವೀಸಾ ಕಾಪಿ. ಅದರಲ್ಲಿ ನಿಮಗೆ ಟ್ರಾವೆಲ್ ಡೇಟ್ ಪ್ರಕಾರ ನಾವು ಯಾವುದು ವೀಸಾ ಅಪ್ಲಿಕೇಶನ್ ಪ್ರೊಸೆಸ್ ಮಾಡಬೇಕಾದ್ರೆ ನಾವು ಆನ್ಲೈನಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ, ನಿಮ್ಮ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ, ಏರ್ ಟಿಕೆಟು, ಪಾಸ್ಪೋರ್ಟು ಎಲ್ಲ ಅಪ್ಲೋಡ್ ಮಾಡಿ ನಮಗೆ ಈ ವೀಸಾ ಈಚ್ ಕಂಟ್ರಿ ದೇ ಹ್ಯಾವ್ ಎ ಡಿಫ್ರೆಂಟ್ ಟೈಮ್ ಫ್ರೇಮ್, ಓಕೆನಾ. ಈ ಕೆಲವೊಂದು 4 ಡೇಸಲ್ಲಿ ಬರುತ್ತೆ, ಕೆಲವೊಂದು 3 ಡೇಸಲ್ಲಿ ಬರುತ್ತೆ, ಕೆಲವೊಂದು 10 ಡೇಸಲ್ಲಿ ಬರುತ್ತೆ, ಆ ಥರ ಇರುತ್ತೆ. ಅದ್ರ ಪ್ರಕಾರ ವೀಸಾ ಪ್ರೊಸೆಸ್ ಮಾಡಬೇಕು, ಓಕೆನಾ. ಇವಾಗ ಮತ್ತು ಭೂತಾನು ಮತ್ತು ನೇಪಾಳಿಗೆ ವೀಸಾ ಬೇಕಾಗಿಲ್ಲ. ಸೊ ನೇಪಾಳಿಗೆ ಬಂದುಬಿಟ್ಟು ಇಟ್ಸ್ ಇಂಟರ್ನ್ಯಾಷನಲ್ ಕಂಟ್ರಿ ಆದರೆ ಕೂಡ, ನಮ್ಮ ನೈಬರ್ ಕಂಟ್ರಿ ಆದರೆ ಕೂಡ ನಮಗೆ ಅಲ್ಲಿ ನೀವು ಟ್ರಾವೆಲ್ ಮಾಡಬೇಕಂದ್ರೆ ನಿಮಗೆ ಪಾಸ್ಪೋರ್ಟ್ ಬೇಕಾಗಿಲ್ಲ. ಸೊ ಪಾಸ್ಪೋರ್ಟ್ ಮ್ಯಾಂಡೇಟ್ರಿ ಇಲ್ಲ, ಓಕೆನಾ. ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ ತೊಗೊಂಡು ಹೋಗಬೇಕು. ಮತ್ತು ನೇಪಾಳಿಗೆ ಚೈಲ್ಡ್ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳಿದ್ರೆ ಚೈಲ್ಡ್ ಸ್ಕೂಲ್ ಐ ಡಿ ಕಾರ್ಡ್ ಈಸ್ ಮ್ಯಾಂಡೇಟ್ರಿ. ಒರಿಜಿನಲ್ ಐ ಡಿ ಕಾರ್ಡ್ ಬೇಕು, ಮತ್ತು ಸ್ಕೂಲಿಂದ ಲೆಟರ್ ತೊಗೋಬೇಕು. ನೀವು ಏರ್ಲೈನಲ್ಲಿ ಟಿಕೆಟ್ ಇಶ್ಯೂ ಮಾಡಬೇಕಾದ್ರೂ ಸಹ ಅವರು ಲೆಟ್ರ್ ಕೇಳ್ತಾರೆ, ಸ್ಕೂಲ್ ಐ ಡಿ ಕಾರ್ಡು ಮತ್ತು ಸ್ಕೂಲಿಂದ ಲೆಟ್ರ್ ಕೇಳ್ತಾರೆ. ಸೊ ಇದು ಮ್ಯಾಂಡೇಟ್ರಿ ಇರುತ್ತೆ. ಮತ್ತು ಕೆಲವೊಂದು ನಿಮಗೆ ಇವಾಗ ಚೈನಾಗೆ ಇವಾಗ ನಾವು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ನಿಮಗೆ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ನಮ್ಮ ಬ್ಯಾಂಗ್ಳೂರು ಇಶ್ಯೂಡು, ಚೆನ್ನೈ, ಹೈದರಾಬಾದು, ಇದು ಆಲ್ಮೋಸ್ಟ್ ಎಲ್ಲ ಮುಂಬೈ ಡಿಸ್ಟ್ರಿಕ್ಟ್ ಬರೋದ್ರಿಂದ ನಾವು ಮುಂಬೈಯಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಾರ್ತ್ ಪಾಸ್ಪೋರ್ಟ್ ಯಾರ್ದು ಇರುತ್ತೋ ಅದೆಲ್ಲ ನಾವು ಡೆಲ್ಲಿನಲ್ಲಿ ಸಬ್ಮಿಟ್ ಮಾಡ್ತೀವಿ. ಸೊ ನಮ್ಮ ಜುಡಿಷರಿಗೆ ಬರೋದು ಮುಂಬೈ ಬರೋದ್ರಿಂದ ನಾವು ಮುಂಬೈಯಲ್ಲಿ ಸಬ್ಮಿಟ್ ಮಾಡ್ತೀವಿ. ಅದು ಸ್ಟಿಕ್ಕರ್ ವೀಸಾ ಬರುತ್ತೆ. ಆ್ಯಕ್ಚುಲಿ ಅದು ಫಸ್ಟೆಲ್ಲ ಪ್ರೊಸೆಸ್ ಈಸಿ ಇತ್ತು, ಎಲ್ಲ ಡಾಕ್ಯುಮೆಂಟ್ ಜೊತೆ ಸಬ್ಮಿಟ್ ಮಾಡಿ ಮಾಡ್ತಾಯಿದ್ವಿ. ಬಟ್ ಇವಾಗ ಆ ಥರ ಇಲ್ಲ. ಸೊ ಎಲ್ಲ ಫಸ್ಟ್ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ. ಆನ್ಲೈನೆಲ್ಲ ನಾವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ಮೇಲೆ, ಅಪ್ರೂವಲ್ ಕೊಟ್ಟ ಮೇಲೆ ಆಮೇಲೆ ಪಾಸ್ಪೋರ್ಟ್ ಸಬ್ಮಿಷನ್ ಮಾಡಬೇಕು, ಆ ಥರ ಮಾಡಿಬಿಟ್ಟಿದ್ದಾರೆ.
ಚೈನಾ ವೀಸಾ ಆ ಥರ. ಮತ್ತು ನಮ್ಮ ಇಂಡಿಯಾಗೆ ಬರೋರು ಅಲ್ಲಿ ಲೋಕಲ್ ಇವಾಗ ಯಾವ ಕಂಟ್ರಿ ಬರ್ತಾರೋ, ಯಾರು ರೆಸಿಡೆನ್ಸ್ ಇರ್ತಾರಲ್ವ ಆ ಕಂಟ್ರಿನಲ್ಲಿ ಯಾರು ವೀಸಾ ಏನು ಪ್ರೊಸೆಸ್ ಇರುತ್ತೆ ಅದ್ರ ಪ್ರಕಾರನೇ ಅವ್ರು ಮಾಡ್ಕೊಬರೋಕ್ಕಾಗುತ್ತೆ. ಅದು ಈ ಕೆಲವೊಂದಕ್ಕೆ ಈ ವೀಸಾ ಬರುತ್ತೆ, ಕೆಲವೊಂದು ಸ್ಟಿಕರ್ ವೀಸಾ ಬರುತ್ತೆ. ಅದೊಂದು. ಮತ್ತು ಸೌತ್ ಕೊರಿಯಾಗೆ ಅದು ಇವಾಗ ಪ್ರೆಸೆಂಟು ಪಾಸ್ಪೋರ್ಟು ನಾವು ಚೆನ್ನೈಯಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಬೆಂಗಳೂರಲ್ಲಿದೆ, ಬಟ್ ಸ್ಟಿಲ್ ನಮ್ಮ ಚೆನ್ನೈಗೆ ಹೋಗುತ್ತೆ ಪ್ರೊಸೆಸಿಂಗು. ಬೆಂಗಳೂರಲ್ಲಿ ಸಬ್ಮಿಟ್ ಮಾಡಿ ಚೆನ್ನೈಯಲ್ಲಿ ಹೋಗಿ ಈ ವೀಸಾ ಅದು ಪ್ರೊಸೆಸ್ ಆಗಿ ಬರೋದು. ನಮಗೆ ಎಂಬೆಸಿ ಇರೋದು ಚೆನ್ನೈಯಲ್ಲಿ, ಅದರಿಂದ ಚೆನ್ನೈಗೆ ಹೋಗುತ್ತೆ. ಮತ್ತು ಈ ಮಲೇಷ್ಯಾಗೆ ಇವಾಗ ಪ್ರೆಸೆಂಟು ಈ ಇಯರ್ 31 ಡಿಸೆಂಬರ್ವರೆಗೂ ವೀಸಾ ಫ್ರೀ ಅನೌನ್ಸ್ ಮಾಡಿದ್ದಾರೆ. ಅದನ್ನ ವೀಸಾ ಏನು ಬೇಕಾಗಿಲ್ಲ. ಯಾರಾದರೂ ಬಜೆಟಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋರು ಮಲೇಷ್ಯಾ ಹೋಗ್ಬೋದು. ಸೊ ಮಲೇಷ್ಯಾಗೆ ಈ ವೀಸಾ ಇಟ್ಸ್ ಫ್ರೀ. ಅಂದರೆ ಈ ವೀಸಾ ಇತ್ತು, ಇವಾಗ ಫ್ರೀ ಮಾಡಿದ್ದಾರೆ. ಓಕೆನಾ. ಮತ್ತು ಮಾಲ್ಡೀವ್ಸು ಫ್ರೀ ವೀಸಾ, ಅರೈವಲ್ ವೀಸಾದಿಂದ ನಿಮ್ಗೆ ವೀಸಾ ಅದು ಆನ್ಲೈನಲ್ಲಿ ಮೂವ್ ಅಂತ ಬರುತ್ತೆ, ಅದನ್ನು ಫಿಲ್ ಮಾಡಿಕೊಂಡು ಟ್ರಾವೆಲ್ ಮಾಡ್ಬೋದು. ಮತ್ತು ಫಿಲಿಪೈನ್ಸು ಇವಾಗ ಅರೈವಲ್ ವೀಸಾ. ಸೊ ಫಿಲಿಪೈನ್ಸ್ ಹೋಗೋರು ಇವಾಗ ನಮ್ಮ ಇಂಡಿಯನ್ಸ್ಗೆ ಫ್ರೀ ಮಾಡಿದ್ರಿಂದ ಆರಾಮಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅದಕ್ಕೇನು ವೀಸಾ ಬೇಕಾಗಿಲ್ಲ. ಸೊ ಹಂಗೆ ಡೈರೆಕ್ಟಾಗಿ ಟ್ರಾವೆಲ್ ಮಾಡ್ಬೋದು. ಮತ್ತು ಸಿಂಗಾಪುರ್ ಈ ವೀಸಾ ಆದ್ರೇನು ಡಾಕ್ಯುಮೆಂಟ್ಸ್ ಕೊಡಬೇಕು. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು, ಆಥರೈಸೇಷನ್ ಲೆಟ್ರ್ ಕೊಡಬೇಕು. ಮತ್ತು ನಾವು ನೀವು ಯಾರಾದರೂ ವೀಸಾ ಬೇಕಾಗಿರೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಚೆಕ್ ಲಿಸ್ಟ್ ಕೊಡ್ತೀವಿ, ನಾವೇ ಪ್ರೊಸೆಸ್ ಮಾಡಿಕೊಡ್ತೀವಿ. ಸೊ ಪಾಸ್ಪೋರ್ಟು ನಾವು ವೆರಿಫಿಕೇಷನ್ ಪರ್ಪಸ್ಸು ಒರಿಜಿನಲ್ ಪಾಸ್ಪೋರ್ಟ್ ತೊಗೊಳ್ತಾರೆ ಕೌನ್ಸ್ಲೇಟಲ್ಲಿ. ಸೊ ಆಮೇಲೆ ನಿಮಗೆ ಸಮ್ಟೈಮ್ಸು ನಿಮಗೆ ಕೌನ್ಸ್ಲೇಟ್ ಕಡೆಯಿಂದ ವೀಡಿಯೋ ಕಾಲ್ ಮಾಡ್ತಾರೆ, ನಾರ್ಮಲ್ ಕಾಲು ಮಾಡ್ತಾರೆ. ಅದು ನಿಮ್ಮದು ವೀಸಾ ಪ್ರೊಸೆಸ್ ಮಾಡ್ತಾಯಿದ್ರೆ ಇಲ್ವ ಅಂತ ಕೇಳೋಕ್ಕೆ ನಿಮ್ಗೆ ಎಂಕ್ವೈರಿ ಕಾಲ್ ಬರುತ್ತೆ. ನೀವು ಆನ್ ಟೈಮ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ಟ್ರೈಟ್ ಅವೇ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ವೀಸಾ ಪ್ರೊಸೆಸ್ ಮಾಡಿದ್ಮೇಲೆ ವಿತಿನ್ 4 to 5 ವರ್ಕಿಂಗ್ ಡೇಸಲ್ಲಿ ನಿಮ್ಮ ವೀಸಾ ಬರುತ್ತೆ. ಸೊ ವೀಸಾ ಸಬ್ಮಿಟ್ ಮಾಡಿದ ದಿನದಿಂದನೇ ನೀವು ಎಂಬೆಸಿಯಿಂದ ಕಾಲ್ ಬಂದರೆ, ಕೌನ್ಸ್ಲೇಟಿಂದ ಕಾಲ್ ಬಂದರೆ ಯು ಹ್ಯಾವ್ ಟು ಬಿ ರೆಡಿ ಟು ಆನ್ಸರ್. ಸೊ ಫೋನ್ ತೆಗಿತೀರ ಅವಾಯ್ಡ್ ಮಾಡಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ, ಮತ್ತು ವೀಸಾ ರಿಜೆಕ್ಟ್ ಆಗೋಗುತ್ತೆ. ಮತ್ತು ಶ್ರೀಲಂಕಾಗೆ ಆನ್ಲೈನಲ್ಲಿ ವೀಸಾ ಅಪ್ಲೈ ಮಾಡ್ಕೊಂಡು ಹೋಗಬೇಕು, ಸ್ಟ್ರೈಟ್ ಆಗಂಗೆ ಟ್ರಾವೆಲ್ ಮಾಡೋಂಗಿಲ್ಲ. ಸೊ ಇವಾಗ ಫ್ರೀ ವೀಸಾ ಇದೆ, ಬಟ್ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಮತ್ತು ತೈವಾನು ಸ್ಟಿಕರ್ ವೀಸಾ ಬರುತ್ತೆ. ಪಾಸ್ಪೋರ್ಟೆಲ್ಲ ನಾವು ಚೆನ್ನೈಯಲ್ಲಿ ಸಬ್ಮಿಟ್ ಮಾಡ್ತೀವಿ, ಅದು ಸ್ಟಿಕರ್ ವೀಸಾ ಬರುತ್ತೆ. ಅದು 7 to 8 ವರ್ಕಿಂಗ್ ಡೇಸಲ್ಲಿ ಬರುತ್ತೆ. ಮತ್ತು ಥೈಲ್ಯಾಂಡಲ್ಲಿ ಇವಾಗ ಥೈಲ್ಯಾಂಡು ವೀಸಾ ಫ್ರೀನೇ ಇದೆ. ಸೊ ಫಸ್ಟೆಲ್ಲ 2000 ಬಾತು ಆ ಥರ ಚಾರ್ಜ್ ಮಾಡ್ತಾಯಿದ್ರು, ಆ ಥರ ಏನಿಲ್ಲ. ಸೊ ಅರೈವಲ್ ಕಾರ್ಡ್ ಮಾತ್ರ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಟ್ರಾವೆಲ್ ಮಾಡ್ಬೋದು. ಮತ್ತು ವಿಯೆಟ್ನಾಮ್ಗೂ ಮತ್ತು ಡಾಕ್ಯುಮೆಂಟ್ಸು ಆನ್ಲೈನಲ್ಲೇ ವೀಸಾ ಪ್ರೊಸೆಸ್. ಅದು ವೀಸಾ ಪ್ರೊಸೆಸ್ಸು ಆನ್ಲೈನಲ್ಲಿರೋದ್ರಿಂದ ಡಾಕ್ಯುಮೆಂಟ್ಸ್ ಎಲ್ಲ ಪಾಸ್ಪೋರ್ಟ್ ಅಪ್ಲೋಡ್ ಮಾಡಬೇಕು, ಫೋಟೋ ಅಪ್ಲೋಡ್ ಮಾಡಬೇಕು, ಏರ್ ಟಿಕೆಟು, ಹೋಟೆಲ್ ಬುಕ್ಕಿಂಗು ಎಲ್ಲ ಅಪ್ಲೋಡ್ ಮಾಡಿ ನಾವು ವೀಸಾ ಪ್ರೊಸೆಸ್ ಮಾಡಬೇಕು. ಮತ್ತು ಉಜ್ಬೇಕಿಸ್ತಾನು, ತಜಿಕಿಸ್ತಾನು ಇದೆಲ್ಲ ಈ ವೀಸಾ. ಮತ್ತು ಇದು ಬಿಟ್ಟು ಬೇರೆ ಯಾವುದಾದ್ರೂ ಕಂಟ್ರಿ ಮಿಸ್ ಮಾಡಿದೀವ, ಅರ್ಮೇನಿಯಾ ಈ ವೀಸಾ. ಇಂಡೋನೇಷ್ಯಾ ನಿಮ್ಗೆ ಅರೈವಲ್ ವೀಸಾನೂ ಕೊಡ್ತಾರೆ, ಮತ್ತು ಈ ವೀಸಾನೂ ಇದೆ. ಸೊ ಅಲ್ಲಿ ಕ್ಯೂ ಅವಾಯ್ಡ್ ಮಾಡಬೇಕು ಅಂತೇಳೋರು ನೀವು ಇಲ್ಲಿಂದನೇ ಈ ವೀಸಾ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಅದೆಲ್ಲ ನೀವು ಯಾರಾದರೂ ಹೋಗಬೇಕು ಅಂತಿರೋರು, ಎಂಕ್ವೈರಿ ಮಾಡಬೇಕು ಅಂತಿರೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೆಲ್ಪ್ ಮಾಡ್ತೀವಿ. ನಾವು ಈ ವೀಸಾ ಬೇಕಾದ್ರೆ ಈ ವೀಸಾ ಮಾಡಿಕೊಡ್ತೀವಿ. ಅದು ಇನ್ಸ್ಟೆಂಟಾಗಿ ಬರುತ್ತೆ. ಓಕೆ, ನಾವು 1 ಡೇನಲ್ಲಿ ವೀಸಾ ಬಂದುಬಿಡುತ್ತೆ ಈ ವೀಸಾ. ಬಟ್ ಅರೈವಲ್ ವೀಸಾದಲ್ಲಿ ನಿಮಗೆ ಕ್ಯೂ ಇರುತ್ತೆ, ಅಲ್ಲೆಲ್ಲ ಸ್ವಲ್ಪ ಡಿಲೇ ಆಗುತ್ತೆ. ಓಕೆನಾ. ನೀವು ಯಾರೂ ಅಲ್ಲಿ ವೆಯ್ಟ್ ಮಾಡೋದು ಬೇಡ, ಕೌಂಟ್ರಲ್ಲಿ ಕ್ರೌಡ್ ಇರ್ತಾರೆ, ಬೇಡ ನಾವು ಆರಾಮಾಗಿ ಹಂಗೆ ಟ್ರಾವೆಲ್ ಮಾಡಿಬಿಡ್ತೀವಿ, ನಾವು ಇಲ್ಲೇ ಮಾಡಿಕೊಡಿ, ಪ್ಯಾಕೇಜ್ ಜೊತೆನೇ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರೆ ನೀವು ಅದು ಚಾರ್ಜಸ್ ಏನಿದೆಯೋ ಅದು ಪೇ ಮಾಡಿದ್ರೆ ನಾವು ನಿಮಗೆ ಮಾಡಿ ಕಳಿಸ್ಬಿಡ್ತೀವಿ ಡೈರೆಕ್ಟಾಗಿ. ಸೊ ಅಲ್ಲೇನೋ ನಿಮ್ಮ ಕ್ಯೂನಲ್ಲಿ ವೆಯ್ಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಅಲ್ಲೇ ಡೈರೆಕ್ಟಾಗಿ ಹೋಗಿದ ತಕ್ಷಣ ಇಮಿಗ್ರೇಷನ್ ಮುಗಿಸ್ಕೊಂಡು ನೀವು ಹೋಗ್ತಾ ಇರ್ಬೋದು. ಸೊ ಈ ಥರ ಇರುತ್ತೆ ಏಷ್ಯನ್ ಕಂಟ್ರಿ ಪ್ರೊಸೆಸ್ಸು. ಸೊ ನಿಮ್ಗೆ ಯಾರೇ ಆಗಲಿ ಎಲ್ಲೇ ಟ್ರಾವೆಲ್ ಮಾಡಬೇಕು ಅಂತಿರೋರು ನಮಗೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ಆಲ್ಮೋಸ್ಟ್ 15 ವರ್ಷ ಓಲ್ಡ್ ಕಂಪನಿ, ಎಲ್ಲ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇದ್ದಾರೆ. ಸೊ ನಿಮ್ಗೆ ಬೆಟರಾಗಿ ಅಸಿಸ್ಟ್ ಮಾಡ್ತಾರೆ.
ನಮ್ಮದು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ, ಜಯನಗರಲ್ಲೂ ಆಫೀಸ್ ಇದೆ, ಮತಿಕೆರೆಯಲ್ಲೂ ಆಫೀಸ್ ಇದೆ, ಮತ್ತು ಇನ್ನೊಂದು ನಮ್ಮದು ತಿರುಪತ್ತೂರಲ್ಲೂ ಆಫೀಸ್ ಇದೆ, ತಮಿಳ್ನಾಡಲ್ಲಿ ಒಂದು ಬ್ರಾಂಚ್ ಇದೆ. ಸೊ ಯಾರಿಗೆ ಏನೇ ಹೆಲ್ಪ್ ಬೇಕಾದ್ರೂ ಎಲ್ಲಿಂದನಾದರೂ ಕಾಲ್ ಮಾಡಿ. ಇಲ್ಲಿ ನಮ್ಗೆ ಇವಾಗ ಬರೋ ಕಾಲ್ಸ್ ಎಲ್ಲನೂ ಆಲ್ಮೋಸ್ಟ್ ಇಂಡಿಯಾದಲ್ಲೂ ಮಾಡ್ತಾರೆ, ಮತ್ತು ಇಂಟರ್ನ್ಯಾಷನಲಿಂದನೂ ಮಾಡ್ತಾರೆ. ಅವ್ರ ಪೇರೆಂಟ್ಸ್ನ ಕೆಲವರು ನಾವು ಪೇರೆಂಟ್ಸ್ನ ಕರ್ಕೋಬೇಕು, ವಿಸಿಟಿಂಗ್ ವೀಸಾ ಬೇಕು, ಟೂರಿಸ್ಟ್ ವೀಸಾ ಬೇಕು, ಬಿಸ್ನೆಸ್ ಪರ್ಪಸ್ಸು ಟ್ರಾವೆಲ್ ಮಾಡಬೇಕು ಅಂತ ಹೇಳ್ತಾರೆ. ಅಂಥವ್ರಿಗೆಲ್ಲ ನಾವು ಅಸಿಸ್ಟ್ ಮಾಡ್ತೀವಿ. ಓಕೆನಾ, ಎಂಡ್ ಟು ಎಂಡ್ ನಾವು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಏನಿದೆಯೋ ಎಲ್ಲನೂ ಅಸಿಸ್ಟ್ ಮಾಡ್ತೀವಿ. ಈಸಿಯಾಗಿ ನಿಮಗೆ ಮ್ಯಾಕ್ಸಿಮಮ್ 100% ನಾವೇನು ಮಾಡ್ತೀವಿ, ರಿಜೆಕ್ಷನ್ ಆಗದಿರೋ ಥರ ನೋಡ್ತೀವಿ. ಯಾಕಂದರೆ ಸಬ್ಮಿಷನ್ ಮಾಡಬೇಕಂದ್ರೆ ಆಲ್ ಡಾಕ್ಯುಮೆಂಟ್ಸು ನಾವು ಕರೆಕ್ಟಾಗಿ ಕೊಡಬೇಕು. ಎಲ್ಲ ಡಾಕ್ಯುಮೆಂಟು ಪ್ರಾಪರಾಗಿ ಅಸಿಸ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮಾತ್ರನೇ ವೀಸಾ ಪ್ರಾಪರಾಗಿ ರಿಜೆಕ್ಟ್ ಆಗದಿರೋ ಬರುತ್ತೆ. ಸಮ್ಟೈಮ್ಸ್ ಏನು ಮಾಡ್ತಾರೆ, ನಮ್ಮ ಹತ್ರ ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ ಅಂತೇಳಿದ್ರೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಮಗೆ ವೀಸಾ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಏನಿದೆಯೋ ಅದೆಲ್ಲ ಕೊಟ್ಟರೆ ಮಾತ್ರನೇ ವೀಸಾ ಬರುತ್ತೆ. ಆಮೇಲೆ ವೀಸಾ ಅಪ್ಲೈ ಮಾಡಿದ್ವಿ, ರಿಜೆಕ್ಟ್ ಆಗೋಯ್ತು ಸರ್ ಅಂತ ಹೇಳಿದ್ರೆ ಅದು ನಮ್ಮ ಮಿಸ್ಟೇಕ್ ಇರೋದಿಲ್ಲ. ಓಕೆನಾ, ನಾವು ಕೇಳಿದ ಡಾಕ್ಯುಮೆಂಟ್ಸು ಪ್ರಾಪರಾಗಿ ಡಾಕ್ಯುಮೆಂಟ್ ಕೊಟ್ಟರೆ 100% ವೀಸಾ ಬರುತ್ತೆ. ಓಕೆನಾ, ನಾವು ವೀಸಾ ಸಬ್ಮಿಟ್ ಮಾಡಿದ್ಮೇಲೆ ನಮ್ಮ ಕಂಟ್ರೋಲಲ್ಲಿ ಏನೂ ಇರೋಲ್ಲ. ನಮ್ಮ 100% ನಾವು 200% ನಾವು ವೀಸಾ ಬರಬೇಕು ಅಂತಲೇ ಮಾಡ್ತೀವಿ ಹೊರತು ಯಾರ್ದು ರಿಜೆಕ್ಟ್ ಆಗಬೇಕು ಅಂತ ಯಾರೂ ಮಾಡೋದಿಲ್ಲ. ಸೊ ಪ್ರಾಪರಾಗಿ ಡಾಕ್ಯುಮೆಂಟ್ಸ್ ಇದ್ದರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗೋಲ್ಲ. ಕೆಲವೊಂದು ಈ ಏಷ್ಯನ್ ಕಂಟ್ರೀಸ್ ಎಸ್ಪೆಷಲಿ ರಿಜೆಕ್ಷನ್ ಚಾನ್ಸಸ್ ಕಮ್ಮಿ. ಆದ್ದರಿಂದ ಪ್ರಾಪರ್ ಡಾಕ್ಯುಮೆಂಟೇಷನ್ ಇದ್ದರೆ ಯಾವುದೂ ವೀಸಾ ರಿಜೆಕ್ಟ್ ಆಗೋದಿಲ್ಲ. ಯಾರೇ ಎಲ್ಲೇ ನೀವು ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ವೀಡಿಯೋಸು ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವು ಏನೇ ಟ್ರಾವೆಲ್ ರಿಕ್ವೈರ್ಮೆಂಟ್ ಇದ್ದಾಗ ನಮ್ಮ ವೀಡಿಯೋ ನೋಡಿಕೊಂಡು ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. 24/7 ನಾವು ಅಸಿಸ್ಟ್ ಮಾಡ್ತೀವಿ. ನಿಮ್ಮ ಡಾಕ್ಯುಮೆಂಟೇಷನ್ ಯಾವ ಥರ ಡಾಕ್ಯುಮೆಂಟೇಷನ್ ಮಾಡಬೇಕು ಏನು ಅನ್ನೋದನ್ನು ನಾವು ಹೇಳ್ತೀವಿ. ಓಕೆನಾ, ಮತ್ತು ಯಾರ್ಯಾರು ನಮ್ಮ ವೀಸಾನ ಯಾರಿಗಾದರೂ ನಿಮಗೆ ಫ್ರೆಂಡ್ಸಲ್ಲಿ ಯಾರಿಗಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು, ಟ್ರಾವೆಲ್ ರಿಕ್ವೈರ್ಮೆಂಟ್ ವೀಸಾ ಮಾಡಬೇಕು ಅಂತೇಳೋರಿಗೆ ಶೇರ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ವೀಡಿಯೋದಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅವ್ರಿಗೆ ಶೇರ್ ಮಾಡಿ. ಎನಿ ಟೈಮ್ ಅವ್ರು ಕಾಲ್ ಮಾಡ್ಬೋದು. ನಾವು ಬೇರೆ ಕಂಟ್ರಿಯಿಂದ ಟ್ರಾವೆಲ್ ಮಾಡ್ತಾಯಿದ್ದೀವಿ ಮತ್ತು ಅಲ್ಲಿ ಫಾರಿನಲ್ಲಿದ್ದಾರೆ, ಅಲ್ಲಿ ಟೈಮ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಈ ಟೈಮಲ್ಲಿ ಹೆಂಗೆ ಕಾಲ್ ಮಾಡೋಣ ಅನ್ನೋದೇನು ಬೇಕಾಗಿಲ್ಲ. ಸೊ ಅವ್ರ ಕನ್ವೀನಿಯಂಟ್ ಟೈಮ್ ಯಾವಾಗಿರುತ್ತೋ ಅವಾಗ ನಮ್ಗೆ ಕಾಲ್ ಮಾಡಿ ಅವ್ರನ್ನ ವೀಸಾ ಪ್ರೊಸೆಸ್ ಮಾಡಿಕೊಡ್ತೀವಿ. ಸೊ ಬೇರೆ ಕಂಟ್ರಿ ವೀಸಾಗಳನ್ನೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡಿ. ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನಿಮ್ಮ ಟ್ರಾವೆಲ್ ಅಪ್ಡೇಟ್ಸ್ ರೆಗ್ಯುಲರಾಗಿ ಕೊಡ್ತಾ ಇರ್ತೀವಿ. ಮತ್ತು ಇದು ಬಿಟ್ಟು ಯಾರಾದರೂ ಬೇರೆ ಎನಿ ಟ್ರಾವೆಲ್ ರಿಕ್ವೈರ್ಮೆಂಟ್ ಇದ್ರೇನೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಹೆಲ್ಪ್ ಮಾಡ್ತೀವಿ. ಓಕೆನಾ, ಥ್ಯಾಂಕ್ ಯು. See you in the next video. Thank you so much.